ಸರಸ್ವತಿ, ನೈವೇದ್ಯ ತಗೊಂಬರ್ತೀಯಾ? ಬಂದ್ವಿ ಇನ್ನು ಮುಂದೆ ಈ ಕೆಲಸಗಳೆಲ್ಲ ನಮ್ಮದೇ, ಸರಸ್ವತಿಯ ಮುಂದೆ ಅಲ್ಲ. ಪ್ರಸಾದನ ನೀವೇ ಮಾಡಿದ್ರಾ? ಹೌದು, ನಾವು ಬಂದಮೇಲೆ ಇನ್ನೆಲ್ಲ ಕೆಲಸನೂ ನಮ್ಮದೇ. ಹೌದು ರೀ, ನಾನು ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ, ಅವರೇ ಎಲ್ಲ ಮಾಡಿದ್ರು. ಓ, ಹಯಗ್ರೀವ ಶ್ರೀಹರಿಗೆ ಪ್ರಿಯವಾದದ್ದು. ಇವ್ರಿಗೂ ಅಷ್ಟೇ ಹಯಗ್ರೀವ ಅಂದರೆ ತುಂಬ ಇಷ್ಟ ಅಲ್ವೇನ್ರಿ? ಹೌದು. ಶ್ರೀಹರಿ, ಶ್ರೀನಿವಾಸ ಎಲ್ಲ ಒಂದೇ ಅಲ್ವೇ? ಶ್ರೀನಿವಾಸ, ಮಕ್ಕಳನ್ನ ಕರ್ಕೊಂಬ, ಮಂಗಳಾರತಿ ಮಾಡಬೇಕು. ಆಯ್ತು ಆಚಾರ್ಯ. ಶರಣಂ ಸರ್ವದೇವೈಕದೇವತಂ ಸಮಸ್ತದೇವಕವಚಂ ಸರ್ವದೇವ ಶಿಖಾಮಣಿಃ ಇತೀದಂ ಕೀರ್ತನೇಯಸ್ಯ ವಿಷ್ಣುರಂತತೇಜಸಃ ತ್ರಿಕಾಲೇಯ ಪಟೇ ನಿತ್ಯಂ ಪಾಪಂ ತಸ್ಯ ನ ಮೀಜತೆ ರಾಜಚವಾರೆ ಪಟೇಜ್ಗೋರೆ ಸಂಗ್ರಾಮೇ ಋತುಸಂಕಟೆ ಭೂತ ಸರ್ವವಿಚಾಚಾದಿಪಯಂ ನಾಸ್ತಿ ಕದಾಚನ ಅಪುತ್ರೋ ಲಭತೆ ಪುತ್ರಾನ್ಯರ್ಧನೋ ಧನವಾನ್ ಭವೇತ್ ರೋಗಾರ್ಚೋತ್ಮುಚ. ಶ್ರೀನಿವಾಸ, ಪ್ರಸಾದ ಮೊದಲು ಮಕ್ಕಳಿಗಾಗಲಿ. ಶ್ರೀಹರಿ. ಗುರುಗಳೇ, ಇಂದಿನ ಪ್ರಸಾದದಲ್ಲಿ ಏನೋ ವಿಶೇಷವಿದೆ. ಈ ಥರ ರುಚಿನ ಹಿಂದೆ ನೋಡೇ ಇರಲಿಲ್ಲ. ಒಂದೇ ತುತ್ತಿಗೆ ಹಸುವೆ ಮಾಡೋಯ್ತು. ನಿಮ್ಮ ಹೊಗಳಿಕೆ ಎಲ್ಲ ಈ ದಂಪತಿಗಳಿಗೆ ಸಲ್ಲಬೇಕು. ಇವತ್ತಿನ ನೈವೇದ್ಯ ಪ್ರಸಾದ ಮಾಡಿರೋದು ಇವರೇ. ಇನ್ಮುಂದೆ ಇವರು ನಮ್ಮ ಜೊತೆಲೇ ಇರ್ತಾರೆ. ಮತ್ತೆ ಅಡ್ಗೆನೂ ಇವರೇ ಮಾಡ್ತಾರ ಗುರುಗಳೇ? ಹೌದು. ಪ್ರಸಾದನೇ ಇಷ್ಟು ಚೆನ್ನಾಗಿದೆ ಅಂದ್ರೆ ಇನ್ನು ಅಡ್ಗೆ ಹೆಂಗಿರ್ಬೋದು? ನನಗೆ ಬಾಯಲ್ಲಿ ಈಗಲೇ ನೀರು ಬರ್ತೈತೆ ಗುರುಗಳೇ. ಆಹಾ, ಏನ್ರು ನೀವೆಲ್ಲ? ಇಷ್ಟು ದಿನ ಅಮ್ಮ ನೀನು ಮಾಡೋ ಪಾಯಸ ಚಂದ, ಅಮ್ಮ ನೀನು ಮಾಡೋ ಲಾಡು ಚಂದ ಅಂತಿದ್ರಿ. ಅಮ್ಮ ನೀನು ಕೈ ತುತ್ತಂತೂ ತುಂಬ ಚೆನ್ನಾಗಿದೆ ಅಂತಿದ್ರಿ. ಇವತ್ತು ಈ ಥರ ರುಚಿನೇ ನೋಡಿಲ್ಲ ಅಂತೀರಾ? ಅಮ್ಮ, ನೀವು ಮಾಡಿದ್ದು ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಇದು ಅದಕ್ಕಿಂತ ಚೆನ್ನಾಗಿದೆ. ಬೇಕಂದ್ರೆ ಪ್ರಸಾದ ನೀವೇ ತಿಂದು ನೋಡಿ ಅಮ್ಮ. ಆಚಾರ್ಯರೇ, ಇಲ್ಲಿ ಕುಡಿಯಲಿ. ಆಹಾ, ಎಂಥ ಸ್ವಾದ! ಅಮೃತ ಅಮೃತ! ಇಂಥ ರುಚಿಯನ್ನ ನನ್ನ ಜೀವನದಲ್ಲೇ ಸವಿದಿರಲಿಲ್ಲ. ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಕೈ ರುಚಿ ಅಂತಿದೆ. ಮಕ್ಕಳು ದೇವರ ಸಮಾನ. ಅವರ ತೃಪ್ತಿಯೇ ನಮ್ಮ ಸಂತೋಷ. ಅವರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಮಗಷ್ಟೇ ಸಾಕು. ಅವ್ರನ್ನೂ ಚೆನ್ನಾಗಿ ನೋಡ್ಕೊಂತೀವಿ, ನಿಮ್ಮನ್ನೂ ಚೆನ್ನಾಗಿ ನೋಡ್ಕೊಳ್ತೀವಿ. ನಾವಿಬ್ರು ಬಂದಿರೋದು ನಿಮ್ಮೆಲ್ಲರನ್ನೂ ಆರೈಕೆ ಮಾಡೋದಕ್ಕೇನೆ. ಎಲ್ಲ ಹರಿಚಿತ್ತ. ಶ್ರೀಹರಿ. ನಾರಾಯಣ, ನಾರಾಯಣ, ನಾರಾಯಣಂಗೆ ನಿದ್ದೆ ಬರ್ತಿದ್ಯಾ? ಹೌದಾ? ಹೌದಾ? ನಿಮ್ಮ ಶಿಷ್ಯಂದಿರಿಗೆಲ್ಲ
ನಮ್ಮ ಮಗನ ಕಂಡ್ರೆ ಅದೆಷ್ಟು ಪ್ರೀತಿ ಗೊತ್ತಾ. ಗೋಪಾಲನ್ಗಂತೂ ಇವನ್ ಕಂಡ್ರೆ ಪಂಚ ಪ್ರಾಣ. ಹುಡುಗರೆಲ್ಲ ನನ್ನ ತಾಯಿ ಅಂತಾನೆ ಭಾವಿಸ್ತಾರೆ. ಇದರಲ್ಲಿ ಭಾವಿಸೋದೇನು ಬಂತು ಸರಸ್ವತಿ? ನೀನವ್ರಿಗೆಲ್ಲ ತಾಯಿನೇ ಆಗಿದೆಯಾ? ಸಿಹಿಯಲ್ಲಿದೆಯೋ ಇರುವೆ ಅಲ್ಲೇ ತಾನೇ ಇರುತ್ತೆ. ಏನು ಅಂದರೆ, ವಿದ್ಯೆ ಕಲಿಯೋ ಹಂಬಲದಿಂದ ಮನೆ ಹೆತ್ತವರನ್ನೆಲ್ಲ ಬಿಟ್ಟು ಬಂದ ಕಂದಮ್ಮಗಳಿಗೆ ಅನ್ನ ಬಟ್ಟೆ ಕೊಟ್ಟು ವಿದ್ಯಾದಾನ ಮಾಡ್ತಾ ಇರೋರು ನೀವು. ನನ್ನನ್ನು ಪ್ರೀತಿಸ್ತಾರೆ, ಆದರೆ ನಿಮ್ಮನ್ನ ದೇವ್ರಂತೆ ಪೂಜಿಸ್ತಾರೆ. ಸರಿ ಸರಿ, ನಿನಗೆ ನನ್ನ ಹೊಗಳೋಕೆ ಒಂದು ಸಣ್ಣ ಕಾರಣ ಸಿಕ್ಕಿದ್ರೆ ಸಾಕು, ಭಾಷಣಕ್ಕೆ ನಿಂತು ಬಿಡ್ತೀಯ. ನನ್ನ ಗಂಡನ ಗುಣಗಳನ್ನ ನಾನು ಹೊಗಳಿದ್ರೆ ನಿಮಗೆ ಕಷ್ಟೊಂದು ಹೊಟ್ಟೆವ್ರಿ. ಏನಂದ್ರೆ, ನನಗೆ ನಿಮ್ಮಂಥ ಪತಿ, ಲಕ್ಷ್ಮೀನಾರಾಯಣನಂಥ ಮಗ, ಗೋಪಾಲ ಮತ್ತು ಇತರೆ ಶಿಷ್ಯರು, ಶ್ರೀನಿವಾಸ, ಪದ್ಮಾವತಿ ಅಂತ ಆತ್ಮೀಯರು ಸಿಕ್ಕಿರೋದು ನನ್ನ ಸುದೈವ. ಜಗತ್ನಲ್ಲಿ ನನ್ನಂಥ ಸುಖಿಗಳು ಬೇರೆ ಯಾರೂ ಇಲ್ಲ ಅನ್ಸುತ್ತೆ. ಜಾಸ್ತಿ ಸಂತೋಷ ಪಡಬೇಡ. ಸುಖಸ್ಯ ನಂತರಂ ದುಃಖಂ, ದುಃಖಸ್ಯ ನಂತರಂ ಸುಖಂ. ಈಗಿನ ನಿನ್ನ ಅತಿಯಾದ ಸಂತೋಷನೇ ಮುಂದಿನ ದುಃಖಕ್ಕೆ ನಾಂದಿಯಾದೀತು. ದುಃಖ ಅನ್ನೋದು ನಮ್ಮ ಮನೆ ಹತ್ರಕ್ಕೂ ಸುಳಿಯೋದಿಲ್ಲ ಅಂದರೆ, ಸತ್ಯಸಂಧರಾದ ನಿಮ್ಮ ಕೈ ಹಿಡಿದ ನನಗೆ ದುಃಖ ಅಂದ್ರೇನು? ಸರಸ್ವತಿ, ನಿನ್ನ ಮಾತು ಸಮ್ಮತ ಅಲ್ಲ. ಮನುಷ್ಯನಿಗೆ ಸುಖ ದುಃಖಗಳು ಅನಿವಾರ್ಯ ಅಂತ ನಿಂಗೆ ಸತಿ ಹೇಳಿದ್ದೀನಿ. ಜೀವನವೇ ಸಿಹಿ ಕಹಿಗಳ ಸಮ್ಮಿಲನ. ಸುಖ ದುಃಖೇ ಸಮಕೃತ್ವ ಅಂತ ಗೀತಾಚಾರ್ಯನೇ ಉಪದೇಶಿಸಿದ್ದಾನೆ. ಸುಖ ದುಃಖ ಪ್ರತಿ ಜೀವಿಗೂ ತಪ್ಪಿದ್ದಲ್ಲ, ಅದಕ್ಕೆ ವಿರುದ್ಧವಾಗಿ ಆಶಿಸಬಾರದು. ಹೀಗೆಲ್ಲ ಹರ್ಷದಾಯಕವಾಗಿ ಇರೋದ್ರಿಂದ ನಾನೇ ಸುಖಿ ಅಂತ ತಿಳಿದಿದ್ದೀಯ. ಒಂದು ವೇಳೆ ನಮ್ಮ ಸಿರಿ ಸಂಪತ್ತುಗಳೆಲ್ಲ ನಷ್ಟವಾಗಿ ದಾರಿದ್ರ್ಯವನ್ನ ಅನುಭವಿಸಬೇಕಾಗಿ ಬಂದ್ರೆ ಆಗಲೂ ನಾನು ಸುಖಿ ಅಂತ ಭಾವಿಸ್ತೀಯಾ? ನಾಶ್ಲೀಲಂ ಕೀರ್ತಯೇತ್. ಕೆಟ್ಟ ನುಡಿಗಳನ್ನು ಆಡಬಾರ್ದು ಅಂತಲೂ ನೀವೇ ಹೇಳಿದ್ದೀರ. ನಮಗೊಂದು ವೇಳೆ ಕಷ್ಟ ಬಂದರೂ ಅದನ್ನು ನಾನು ಸಂತೋಷದಿಂದ ಅನುಭವಿಸೋದಕ್ಕೆ ಸಿದ್ಧ. ಹೇಳೋದು ಸುಲಭ, ಆದರೆ ಕಾರ್ಯರೂಪಕ್ಕೆ ತರೋದು ಕಷ್ಟ ಸರಸ್ವತಿ. ಅಲ್ಲ, 2-3 ದಿನದಿಂದ ನೀವು ಇದೇ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೀರಲ್ಲ, ನನಗೆ ಯಾಕೆ ಅಂತಲೇ ಅರ್ಥ ಆಗ್ತಾ ಇಲ್ಲ. ಆದರೆ ಒಂದಂತೂ ಸತ್ಯ, ನಿಮ್ಮ ಪ್ರೀತಿಯ ರಕ್ಷೆ ಇದ್ದು ನೀವು ನನ್ನ ಜೊತೆಗಿದ್ರೆ ಅದೆಂಥ ಕಷ್ಟನೇ ಬರಲಿ ನಾನು ಎದುರಿಸ್ತೀನಿ. ಸ್ಪಷ್ಟಮದ್ರೆ ಭವಿಷ್ಯತಿ. ಕಂದ, ನಿಮ್ಮಪ್ಪಂಗೆ ಹೇಳು, ಇನ್ನೊಂದ್ಸಲ ಈ ವಿಷಯ ಪ್ರಸ್ತಾಪ ಮಾಡಿದ್ರೆ ನಾನು ನಿನ್ನ ಜೊತೆ ಮಾತಾಡೋದಿಲ್ಲ ಅಂತ.